ಸ್ನೇಹಿತರೆ ನೋಡಿ, ಇಲ್ಲಿ ಕೆಲಸ ನಡೆದಿದೆ ನಮ್ಮ ಮನೆಯಲ್ಲಿ ಇವತ್ತು ಬೆಳಗ್ಗೆನೆ. ವರ್ಷನ ಏನಿದೆಪ್ಪ ಅಂತಂದ್ರೆ ಪೂರ್ತಿ ಮುರಿದೋಗಿದೆ. ಇದನ್ನ ರೆಡಿ ಮಾಡ್ತಾ ಇದಾರೆ. ವೆಂಕಟೇಶ ಪೂರ ಇನ್ಚಾರ್ಜ್ ತಗೊಂಡ್ಬಿಟ್ಟಿದ್ದಾನೆ ಕೆಲ್ಸದ್ದು. ಕೈ ಹುಷಾರ್ಯಾವ ಸರಿಯಾಗಿಲ್ಲ. ದೇವರಾಜ ಅಂತೂ ಬಂದಿದ್ದಾನೆ ಬೆಳಗ್ಗೆನೆ 6 ಗಂಟೆಗೆ ಬಂದನಲ್ಲ. 6 ಗಂಟೆಗೆ ಬಂದು ಇಲ್ಲೇ ಕುಂತ ಬಿಟ್ಟ ನೋಡ್ರಿ. ದಗ್ದ ಮಾಡಿಲ್ಲ, ಏನ್ ಮಾಡಿಲ್ಲ. ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ ಮುಂಜಾನೆ ಶುಭೋದಯ. ನಿಮಗೆ ಈ ಒಂದು ಹೊಸ ವಿಡಿಯೋದಲ್ಲಿ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ದೇವರಾಜ ನಾನೇನಿದೆ ಒಂದು ಮದುವೆಗೆ ಹೋಗ್ತಾ ಇದೀವಿ. ಇಲ್ಲಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರೋದ್ರಲ್ಲಿದೆ ಇವತ್ತಿನ ಒಂದು ವ್ಲಾಗ್. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರು ನೀನು ಜಗ್ಗಿ ಕೆಲ್ಸಗಳವ, ನಮ್ಮದ್ರಾಗ ಎಲ್ಲಿ ಬಿಜಿ ಆಗಕ್ ದೇವರಾಜಾಗ ಕೆಲಸ ಇಲ್ಲ, ಏನು ಅವ ಬರ್ತಾನ ಬಿಡು ಮದ್ವೆಗೆ. ಯಾಕ 3 ಹೋಗ್ರಿ ಗಾಡಿ ಮೇಲೆ 3 ಹೋಗಿ ಬರ್ರಿ. ಇದೇ ನಮ್ಮ ಮನೆ. ಇಷ್ಟು ದಿವಸ ಕೂಡ ಜಾಸ್ತಿ ಜನಕ್ಕೆ ನಾನು ತೋರಿಸಿಲ್ಲ. ಅದು ನಾವಿರೋದು ಅಲ್ಲಿ ಅಂಗಡಿ. ಇದು ಮಾತ್ರ ನಮ್ಮ ಮನೆ. ಮನೆಯಲ್ಲಿ ತುಂಬಾ ಜನ ಇದೀವಿ ನಾವು. ಕೆಲಸ ನಡೀತಾ ಇದೆ ಸ್ವಲ್ಪ. ನಮ್ಮೂರ್ದು ಒಬ್ರದ್ದು ನಾಳೆ ಏನಿದೆಪ್ಪ ಅಂತಂದ್ರೆ ಒಂದು ಅರಿಕೆ ಇದೆ, ದೇವ್ರು ಮಾಡ್ತಾರಂತ, ಅಲ್ಲಿಗೆ ಹೋಗೋದಿದೆ. ಅದ್ರಗೋಸ್ಕರ ನೋಡಿ ರಂಗೋಲಿ ಅದು ಹಾಕಿದ್ದಾರೆ. ಫುಲ್ ಕೆಲಸ ನಡೀತಾ ಇದೆ ನೋಡಿ. ಇಲ್ಲೊಂದಿಷ್ಟು ಜನ ಕುತ್ಕೊಂಡಿದ್ದಾರೆ. ನಮ್ದು ದೊಡ್ಡ ಫ್ಯಾಮಿಲಿ. ಒಂದ್ ಟ್ಯಾಕ್ಟರ್ ಜನ ಆಗ್ಬಿಡ್ತೀವಿ ನೋಡ್ರಿ ನಾವು. ಒಂದು ಎಷ್ಟು ಜನ ಆಗ್ತೀವಿ ತಾಯಪ್ಪ? ಸುಮಾರು 9 ಜನ. ನಮ್ಮ 5 ಮಂದಿ ಅಂತಂದ್ರಿಲ್ಲ ಹೊಟ್ಟೆಲಿ 9 ಜನ ಹೆಣ್ಮಕ್ಳು. 9 ಜನ ನಮ್ಮ ಹೊಟ್ಟಲಿ ಗಂಡ್ಸ್ ಮಕ್ಳು 5 ಜನ. ಅಲ್ಲ ಸುಮ್ಮ ಲಮ್ಸಮ್ ಎಷ್ಟು ಮಂದಿ ಆಗ್ಬೋದು ಅಂಜದ್ ಅಂತಂದ್ರೆ ಒಂದು 30 ಎಲ್ಲ ತಾಯಿ ತಂದಿನ ಎಲ್ಲ ಹಿಡಿದು ಅಣ್ಣ ಎಲ್ಲ ಅವು 30 ಜನ. ಒಂದ್ 30-32 ಜನ ಆಯ್ತು ನೋಡಿ. ಸ್ನೇಹಿತರೆ, ಕೇಳಿದ್ರಲ್ಲ, ನಮ್ಮ ಮನೇಲಿ ನಾವು ತೋರ್ಸೋದೆಲ್ಲ ಒಂದು 5-6 ಜನ ಮಾತ್ರ. ಅಲ್ಲಿ ಅಂಗಡಿಯಲ್ಲಿ ಇರ್ತೀವಿ, ಎಲ್ಲ ಬೆಂಗಳೂರಲ್ಲಿ ಇರ್ತಾರೆ. ನಮ್ಮ ಒಂದೇ ಕುಟುಂಬದಲ್ಲಿ 30 ಜನಕ್ಕಿಂತ ಕಡಿಮೆ ಇಲ್ಲ. ಎಲ್ಲ ಲೆಕ್ಕಕ್ಕೆ ಒಂದ್ ದಿವಸ ಡೀಟೇಲ್ ಆಗಿ ಹೇಳ್ತೀನಿ. 30 ಜನ ಇದೀವಿ ನಾವು. ಇವಾಗ ಒಂದಿಷ್ಟು ಜನ ಬಂದಿದ್ದಾರೆ. ವೆಂಕಟೇಶ ಅಲ್ಲಿ ಗ್ಲಾಸ್ ಅದ್ ಗಾಡಿಗೆ ನೋಡಿ ಏನೋ ಟಚ್ ಮಾಡಿ ನೀನ್ ನಾಟಕ ಮಾಡಿ. ಪೂರ್ತಿ ವೆಂಕಟೇಶನ್ ಕೆಲಸ ನಡೆದಿದೆ ಇವಾಗ. ಬರೀ ಅಗ್ರ ಕೆಲಸ ಮಾಡ್ತಾನೆ, ಏನ್ ಕೆಲಸ ಇರಬಾರ್ದು. ಬರೀ ಇಂಥವೆಲ್ಲ ಏನ್ ಮೈಗೆ ಹತ್ತಬಾರ್ದು ಕೆಲಸ. ಬಡ್ದತ್ತ ಹೊಡಿ ಮೇಲಕ್. ಹಾ, ಹಿಡ್ಕ. ಇದನ್ನ ವರ್ಷನ ರೆಡಿ ಮಾಡ್ತಾರೆ ಇವಾಗ. ಅದ್ರಗೋಸ್ಕರ ಇಷ್ಟೆಲ್ಲ ತಾರತಮ್ಯ ನಡೆದಿರೋದು ಇವಾಗ. ಈ ಹುಲಿ ಏನಾದಲ್ಲ ಬಿಟ್ರೆ ಜಾಸ್ತಿ ಮಾತಾಡುತ್ತೆ. ಆದ್ರೆ ಇವಾಗ ನಾವಿದ್ದದಕ್ಕೆ ಸೈಲೆಂಟ್ ಆಗ್ಬಿಟ್ಟು ಈಗ ಖಾಲಿ ಟೈಮಲ್ಲಿ ಮಾತಾಡೋದು ನಿಮಗೆ ತೋರಿಸ್ತೀನಿ. ಇವನು ಸಾಬ್ರೆಡ್ಡಿ, ಇವನೇನಿದೆ ಶರತ್ ಕುಮಾರ್. ಇದು ನಮ್ಮ ತಮ್ಮನ ಮಕ್ಕಳು. ಇವರು ನಮ್ಮ ತಮ್ಮ ಬೆಂಗಳೂರಲ್ಲಿ ಇರ್ತಾರೆ. ಇವಾಗ ಸ್ವಲ್ಪ ಊರಲ್ಲಿ ಫಂಕ್ಷನ್ ಇದ್ದದಕ್ಕೆ ಎಲ್ಲಷ್ಟು ಜನ ಬಂದಿದ್ದಾರೆ ಯುಗಾದಿ ಹಬ್ಬಕ್ಕೆ. ಫ್ರೆಂಡ್ಸ್, ಹೊಲದ ಕೆಲಸ ಕೂಡ ಜಾಸ್ತಿ ಇದೆ. ಆದ್ರೂ ಕೂಡ ಇಲ್ಲಿ ನಮ್ಗೆ ಬೇಕಾಗಿರೋದು ಒಂದು ಮದುವೆ ಇದೆಲ್ಲ, ಅದು ಮದುವೆಗಂತೂ ಹೋಗ್ಲೇಬೇಕು. ಅದಕ್ಕೋಸ್ಕರ ಮದುವೆಗೆ ಹೋಗ್ಬೇಕಂತ ನಿರ್ಧಾರ ಮಾಡಿದ್ವಿ. ಹಾಗೆ ಇವತ್ತು ಕಾಮಿಡಿ ವಿಡಿಯೋ ಕೂಡ ಮಾಡಬೇಕು. ನಿನ್ನೆ ಮಾಡಿಲ್ಲ, ಮೊನ್ನೆ ಒಂದು ಅಪ್ಲೋಡ್ ಮಾಡಿದ್ವಿ. ನಿನ್ನೆ ಮಾಡಿಲ್ಲ, ಇವತ್ತು ಒಂದು ವಿಡಿಯೋ ಮಾಡಲೇಬೇಕು. ನೋಡಿ ಇಲ್ಲಿ ಆಟೋದಲ್ಲಿ ಏನೋ ಮಾಡ್ತಾ ಇದ್ದಾನೆ. ಆಟೋ ನಡೆಸ್ತೇನ? ಫಸ್ಟ್ ಗೇರ್ನಾಗ ಅದು ಬಿಡು, ಅದೇನಾಗಲ್ಲ. ಅಲ್ಲ ನೀನ್ ಏನ್ ಮಾಡ್ತೇಳ ಗಾಡಿಗೆ? ಅದಿರ್ಲಕ್ ಬಿಡು, ಇರ್ಲಕ್. ಸ್ನೇಹಿತರೆ ನೋಡಿ, ದೇವರಾಜ ಹೆಂಗ್ ಕಾಣಿಸ್ತಾ ಇದ್ದಾನಂತ ನಾನು ಹೇಳಿದೆ. ಇದೇ ಚೆನ್ನಾಗಿದೆ ಬಟ್ಟೆ ಅಂತ ಅಂದೆ ನಾನು. ಅಂದ್ರೂ ಕೂಡ ಅವನು ಬೇರೆ ತಗೊಂಡಿದ್ದಾನೆ. ಬಾರಿ ಕಾಣಕೈತಿ ಬಿಡು. ಇರೋ ತರ ಕಾಣಕೈತಿನಪ್ಪ ಕಲಾಸ್ಗ. ಸ್ನೇಹಿತರೆ, ಈಗ ಮದುವೆಗೆ ಪೂರ್ತಿ ರೆಡಿ ಆಗಿದ್ದಾನೆ ದೇವರಾಜ. ನೋಡಿ ಬಟ್ಟೆ, ಹೊಸ ಬಟ್ಟೆ ಅದು ಹಾಕೊಂಡಿದ್ದಾನೆ. ನಾವು ಹಳೆ ಬಟ್ಟೆ ಮೇಲೆನೆ ರೆಡಿ ಆಗಿಲ್ಲ ಇನ್ನು. ನಾನು ಕೂಡ ಇನ್ನು ಸ್ವಲ್ಪ ಪ್ಯಾಂಟ್ ಒಂದು ಹಾಕೋಬೇಕಷ್ಟೇ. ಇನ್ನೇನು ಶರ್ಟ್ ಇದೆ ಅಲ್ಲಿ ನೋಡ್ತೀನಿ, ಇದ್ರೆ ಇರ್ಲಿ, ಇಲ್ಲಾಂದ್ರೆ ಬೇರೆ ಕೂಡ ನಾನು ಕೂಡ ಹಾಕೊಳ್ತೀನಿ. ಸ್ನೇಹಿತರೆ ನೋಡಿ, ಇಲ್ಲಿ ಕೂಡ ತಲೆ ಬಾಚ್ಕೊಳ್ತಾ ಇದ್ದಾನೆ. ರೆಡಿ ಆಗ್ತಾನೆ ಏನ್ ರೆಡಿ ಆಗ್ತಾನೆ ಅಂತ ಗೊತ್ತಿಲ್ಲ. ಹೊಸ ಬಟ್ಟೆ ಅಲ್ಲ, ಬಹಳ ಖುಷಿಯಾಗಿ ರೆಡಿ ಆಗ್ಬಿಟ್ಟಿದೆ. ಏನೋ ಮೊಬೈಲಲ್ಲಿ ಏನೋ ವೆಂಕಟೇಶ ಕ್ರಿಯೇಟ್ ಮಾಡ್ತಾ ಇದ್ದಾನೆ ನೋಡಿ. ಮೊಬೈಲಲ್ಲಿ ದೇವರಾಜನ ಮದುವೆ ಗಂಟರ ಮಾಡಿಬಿಟ್ಟಿದ್ದಾನೆ ವೆಂಕಟೇಶ. ಸ್ನೇಹಿತರೆ, ಇವಾಗ 11:30 ಟೈಮ್ ಆಗ್ತಾ ಇದೆ. ಇವಾಗ ಮದುವೆಗೆ ರೆಡಿ ಆಗಿದ್ದೀವಿ. ಅಲ್ಲಿ ನಮ್ಮ ತಮ್ಮವ್ರು ಕೂಡ 2 ಜನ ನಿಂತಿದ್ದಾರೆ. ಎಲ್ಲ ಜನ ಮದುವೆಗೆ ಹೋಗ್ತಾ ಇದೀವಿ. ಇವಾಗ ನಾನು ದೇವರಾಜ ಒಂದು ಬೈಕಲ್ಲಿ ಹೋಗ್ತಾ ಇದೀವಿ. ನಾವು ಹೋಗೋ ದಾರಿಯಲ್ಲಿ ಪೆಟ್ರೋಲ್ ಬಂಕ್ ಇಲ್ಲ, ಅದ್ರಗೋಸ್ಕರ ಇಲ್ಲೇ ಪೆಟ್ರೋಲ್ ಹಾಕೊಂಡು ಹೋಗ್ತಾ ಇದೀವಿ. ಈಗ ನಾವು ಬೆಟ್ಟದಲ್ಲಿ ಹೊಂಟಿದ್ದೀವಿ. ಸುತ್ತಲೂ ಕೂಡ ಗುಡ್ಡ ಇದೆ. ಇನ್ನೂ ಒಂದು 10 ಕಿಲೋಮೀಟರ್ ಇದೆ. 12 ಗಂಟೆ ಟೈಮ್ ಆಯ್ತು. ಇಷ್ಟೊತ್ತಿಗೆ ಅಲ್ಲಿ ಇರಬೇಕಾಗಿತ್ತು ನಾವು.
ಮದುವೆಗೆ 12:30ಗೆಲ್ಲ ಇಲ್ಲಿದ್ವಿ ನಾವು. ಈಗ 1:15 ಟೈಮ್ ಆಗ್ತದೆ. ಇನ್ನೂ ಕೂಡ ಮದುವೆ ಅದು ಏನೂ ಇಲ್ಲ, ಇನ್ನೂ ಬೀಗರು ಬಂದೇ ಇಲ್ಲ ಅಂತ ಒಬ್ರು ಒಂದು ಊರಿಂದ ನಾವು ಕಾಯ್ತಾ ಇದೀವಿ. 2 ಗಂಟೆಗೆಲ್ಲ ಒಂದು ವಿಡಿಯೋ ಮಾಡಬೇಕು, ಕಾಮಿಡಿ ವಿಡಿಯೋ ಅಂತ ನಾವು ಅಂದ್ಕೊಂಡಿದೀವಿ. ಇನ್ನೂ ಕೂಡ ಮದುವೆ ಅಕ್ಕಿ ಕಾಳೆ ಆಗಿಲ್ಲ, ಕಾಯ್ತಾ ಇದೀವಿ. ಯಾಕ ದೇವರಾಜ ಇಲ್ಲಿದ್ದ ನೋಡ್ರಿ, ಟೆಂಪಾಸ್ ಮಾಡ್ತಾ ಇದ್ದಾನೆ. ಹೊಟ್ಟೆ ಹಸಿತಾ ಇದಂತೆ, 1:15 ಆಗಿದೆ. ಬೆಳಗ್ಗೆ ಸ್ವಲ್ಪ ಊಟ ಮಾಡಿ ಬಂದಿದ್ದಾನಂತ. ನಾನು ಹೇಳಿದ್ದೀನಿ ನೋಡಪ್ಪ, ಮದುವೆ ಊಟನೇ ಉಣ್ಬೇಕು ನೀನು, ನಮ್ಮ ಹತ್ರ ಇವಾಗ ಕಾಸಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಫ್ರೆಂಡ್ಸ್, ಈಗ ಬೇಗ ಮದುವೆ ಆಗುತ್ತಂತ ಇಲ್ಲಿಗೆ ಬಂದಿದ್ದೀವಿ ನಾವು. ಮದುವೆ ಇನ್ನೂ ಲೇಟ್ ಆಗಂಗೆ ಕಾಣಿಸ್ತಾ, 2 ಗಂಟೆ ಆಗಿದೆ. ಇನ್ನು 2:30 3 ಗಂಟೆವರೆಗೂ ಕೂಡ ಮದುವೆ ಆಗಂಗೆ ಕಾಣಿಸುತ್ತೆ. ದೇವರಾಜಗಂತೂ ಪೂರ್ತಿ ಹೊಟ್ಟೆ ಹಸ್ತಿದೆ ಅಂದ್ಬಿಟ್ಟು ಲಾಸ್ಟಲ್ಲಿ ಫೋನ್ಪೇ ಮಾಡಿದ, ಊಟ ಕೇಕ್ನ ತಿಂದ್ಬಿಟ್ಟ. ಇವಾಗ 2 ಗಂಟೆಗೆಲ್ಲ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಶೂಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ, ಕಾಮಿಡಿ ವಿಡಿಯೋನ. ಅದಾಗಂಗೆ ಕಾಣಿಸ್ತಾ ಇಲ್ಲ, ಯಾಕಂದರೆ ಅದು ಸ್ವಲ್ಪ ಬಿಸಿಲಲ್ಲಿರೋ ಒಂದು ಕತೆ. 2 ಗಂಟೆ 40 ನಿಮಿಷ ಟೈಮ್ ಆಯಿತು, ಇನ್ನೂ ಕೂಡ ಮದುವೆ ಈಗ ಆಗಿದೆ ಅಂತೆ. ಶಾಸಿ ಆಗಿಬಿಟ್ಟಿದೆ, ಅಂದರೆ ತಾಳಿ ಕಟ್ಟಿದ್ದಾರೆ. ಇನ್ನು 3 ಗಂಟೆಗೆ ಊಟ ಕೊಡ್ತಾರೆ ಅನ್ಕತೆ. ಯಾರು ಕೂಡ ಕೇಳೋರೇ ಇಲ್ಲ ಇಲ್ಲಿ. ಮದುವೆ ಅಂತ ಆಯ್ತು, ಊಟ ಆಯ್ತಾನಪ್ಪ? ಹಾಂ, ಏನುಂಡಿ? ಸ್ನೇಹಿತರೆ, ನಮ್ಮ ಊರ ಕಡೆ ಬೆಟ್ಟ ಜಾಸ್ತಿ, ಗದ್ದೆ ಕೂಡ ಜಾಸ್ತಿ. ಅಲ್ಲಿ ಕೆರೆ ಇದೆ, ಈ ಕಡೆ ನೀರಾವರಿ ಇದೆ ಪೂರ್ತಿಯಾಗಿ. ಸ್ನೇಹಿತರೆ, ಕೊನೆ ಕೂಡ ಇವಾಗ ಮನೆಗೆ ಬಂದಿದ್ವಿ. ದೇವರಾಜ ನೋಡಿ ಅಲ್ಲಿ ಒಳಗಡೆ ನಿಂತಿದ್ದಾನೆ ಅಂಗಡಿಯಲ್ಲಿ. ಸ್ನೇಹಿತರೆ, ಬಿಸಿಲಂತೂ ಸಿಕ್ಕಾಪಟ್ಟೆ ಬಿಸಿಲು. ಅಂದಿರೋ ಟೈಮ್ಗೆ ಮದುವೆ ಆಗಲಿಲ್ಲ, ಭಾಳ ಲೇಟಾಗಾಯಿತು. ಅದಕ್ಕೆ ಇಲ್ಲಿಗೆ ಮನೆಗೆ ಬರೋದಕ್ಕೆ ಲೇಟ್ ಆಗೋಯ್ತು. ಇವಾಗ ಹೊಲಕ್ಕೆ ಹೋಗ್ತೀನಿ, ಹೊಲದಿಂದ ಸಾಬಾನು ಕರ್ಕೊಂಡ್ಬಂದು ಯಾದಗಿರಿಗೆ ಹೋಗ್ಬೇಕೀಗ. ಸಿಕ್ಕಾಪಟ್ಟೆ ಬಿಸಿಲು ಇವತ್ತು. ಬಿಸಿಲಲ್ಲಿ ಹಂಗೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಬಿಸಿಲಲ್ಲಿ ಸಾಯಂಕಾಲದವರೆಗೂ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡ್ಬೇಕಂತಂದ್ರೆ ಕತೆ ದೂರ ನೋಡಿ. ಅಲ್ಲಿ ಕೂಡ ಎಷ್ಟು ಜನ ಕೆಲಸ ಮಾಡ್ತಾರೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆಗ ಅಲ್ಲಿ ಕೂಡ ಕೆಲಸ ಮಾಡ್ತಾರೆ ನೋಡಿ. ಸ್ನೇಹಿತರೆ, ಈಗ ರಾತ್ರಿ 9:30 ಟೈಮು. ಎಷ್ಟೊತ್ತು ಕೆಲಸ ಜಾಸ್ತಿ ಇತ್ತು, ವಿಡಿಯೋ ಮಾಡೋಕ್ಕೆ ಕೂಡ ಟೈಮ್ ಆಗಲಿಲ್ಲ. ವೆಂಕಟೇಶ, ದೇವರಾಜ ಎಲ್ಲಷ್ಟು ಜನ ಏನಿದೆ ನಮ್ಮ ತಂಗಿ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ನಾಳೆ ಏನಿದೆ ದೇವರಿದೆ, ಅಂದರೆ ನಮ್ಮ ಅಕ್ಕ ಏನಿದ್ದಾರೆ ಅವರು ಬೇಟೆ ಮಾಡ್ತಾರೆ, ಸ್ವಲ್ಪ ದೇವರಿಗೆ ಬೇಡಿಕೊಂಡಿದ್ದಾರಂತೆ. ಅದಕ್ಕೆ ಎಲ್ಲಷ್ಟು ಜನ ಹೋಗಿದ್ದಾರೆ. ನಾನು ಕೂಡ ಆಟೋದಲ್ಲಿ ಅವ್ರನ್ನೆಲ್ಲ ಬಿಟ್ಟು ಬಂದಿದ್ದೀನಿ ಇವಾಗ ಹೋಗ್ಬಿಟ್ಟು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಈಗ ವಿಡಿಯೋ ಎಡಿಟಿಂಗ್ ಮಾಡಬೇಕು, ಮತ್ತೆ ಅಪ್ಲೋಡ್ ಮಾಡಬೇಕು. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್, ವಂದೇ ಮಾತರಂ.